ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಲಲ್ಲ ಏನು ಸುಳೆ ಮಗ ಸ್ಟಾರ್ಟಿಂಗ್ ಮದುವೆ ಸಾಂಗ್ ಹಾಡಕತ್ತಾನಲ್ಲಿ ನೀವು ನೀವು ಮದುವೆಗೆ ಫಿಕ್ಸ್ ಆತ ಏನ ಮದುವೆಗೆ ಹೆಣ್ಣು ನೋಡ್ಯಾರಿ ಸುಳೆ ಮಗ ಇಷ್ಟ ಖುಷಿಯಾಗ ರೆಕಾರ್ಡ್ ಹಾಡಕತ್ತಾನಲ್ಲ ಅಂತ ಹೇಳಿ ನೀವೆಲ್ಲಾ ವಿಚಾರ ಮಾಡಕತ್ತೀರನ. ನಮಸ್ಕಾರ ರೀ ಮಾಲಕ್ರ, ಹಂಗೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರ ನನಗ ಅಂತ ಅದೇನು ಆಗಿಲ್ರಿ. ಎದಕ್ಕ ಹಾಡ್ನಂದ್ರ ನಮ್ಮ ಊರಾಗಿನ ಮಂದಿ, ನಮ್ಮ ಮನಿ ಮಂದಿ, ಮತ್ತ ನಮ್ಮ ಹೊರಗಿನ ಮಂದಿ, ನಮ್ಮ ಸಂಬಂಧಿಕರ ಮಂದಿ ಏನ್ ಹೇಳಕತ್ತಾರಂತಂದ್ರ ಒಂದ ಹಿಡ್ಕೊಂಡ್ ಕುಂತಾರ್ರಿ. ಏನಂತಂದ್ರ ವಯಸ್ಸಾಯ್ತ್ಲೆ ಮಬ್ಬ ಸುಳೆ ಮಗನೇ ಮದ್ವಿ ಮಾಡ್ಕೋ, ತಲೆಯಾಗಿನ ಕೂಡ್ಲು ಉದ್ರಾಕತ್ತಾವ್ಲೆ ಮಬ್ಬ ಸುಳೆ ಮಗನೇ ಮದ್ವಿ ಮಾಡ್ಕೋ. ಬರೀ ಮದ್ವಿ ಮಾಡ್ಕೋ ಅನ್ನೋದ ನನ್ ಕಿವ್ಯಾಗ ಗುಟ್ಟಾಕತ್ತೈತ್ರಿ ಸರ. ನನಗೂ ಮದ್ವಿ ಅಂದ್ರನ ಇಷ್ಟಾನ ರೀ. ಆಗಾಕ ಶಾಲ್ಯಾಗ ಮಾಸ್ತರ್ ಪಾಠ ಹೇಳ್ತಿರ್ಬೇಕಾದ್ರ ಬೇಂಚ್ ಮ್ಯಾಗ ಕುಂತು ನಾನು ವಿಚಾರ ಮಾಡ್ತಿದ್ದೆ ಬರೀ ಮದುವೆ ಬಗ್ಗೆ. ಮುಂದೊಂದ್ ದಿನ ನನಗೂ ಮದುವೆ ಆಗತ್ತ, ಮದುವೆ ಆದ ಕೂಡಲೇ ಹೆಂಡತಿ ಬರ್ತಾಳೆ, ಹೆಂಡತಿಯಿಂದ ಮಕ್ಕಳಾಕ್ಕವು, ಮಕ್ಕಳಿಂದ ನನಗೊಂದು ಫ್ಯಾಮಿಲಿ ಆಗತ್ತ, ಆ ಫ್ಯಾಮಿಲಿಗೆ ನಾನೊಬ್ಬ ಯಜಮಾನ ಆಗಿರ್ತೀನಿ ಅಂತ ಎಷ್ಟು ಖುಷಿ ಇತ್ರಿ ನನಗ. ಆದ್ರ ಈಗ ಕೆಲವೊಂದು ಘಟನೆಗಳು ನಡೆಯಕತ್ತಾವಲ್ರಿ, ಘಟನೆಗಳು ಅವನ್ನೆಲ್ಲ ನೋಡ್ತಿದ್ರ ಮದುವೆ ಆಗಾಕ ನನಗ ಇಂಟ್ರೆಸ್ಟ್ ಬರ್ತಿಲ್ರಿ. ನನಗೊಬ್ಬನಿಗಲ್ರಿ ಇಂಟ್ರೆಸ್ಟ್, ಎಷ್ಟೋ ಮಂದಿಗೂ ಬರ್ತಿಲ್ರಿ ಆತರ ಇಂಟ್ರೆಸ್ಟ್. ಏನ್ರಿ ಎಂತ ಘಟನೆ ರೀ? ಅವನು ಬರೀ ಹೆಂಡತಿ ಗಂಡಗ್ ಸಾಯ ಹೊಡಿತಿರೋನ ಘಟನೆಗಳು ಎಲ್ಲ ನೋಡ್ತೀರ. ಅಲ್ಲಿ ಟಿವಿ ಓಪನ್ ಮಾಡಿದ್ರು ಅಲ್ಲಿ ಹೆಂಡತಿ ಗಂಡಗ್ ಸಾಯ ಹೊಡಿತಾಳೆ, ಇಲ್ಲಿ ಫೋನ್ ಇನ್ಸ್ಟಾಗ್ರಾಮ್ದಾಗ ನೋಡ್ತೀವಿ ಅದ ಬರಾಕತ್ ಬಿಟ್ಟವ್. ಹಂಗಂತಂದ್ರ ನಮಗ್ ಮದುವೆ ಆಗ್ಬೇಕನ್ನೋ ಉತ್ಸಾಹ ಹೆಂಗ್ ಬರುತ್ತೆ, ಹುರುಪ್ ಹೆಂಗ್ ಬರ್ಬೇಕ್ರಿ ಸರ? ಅಲ್ಲಿ ಯಾರೋ ಗಂಡನ್ನ ಸಣ್ಣಗ ಕಡದ ಫ್ರಿಜ್ನಾಗ ತುಂಬ್ಯಾಳಂತ್ರಿ, ಅದು ಹೊಯ್ಕೋತ್ ಹೋಗ್ಲಿ. ಅಲ್ಲಿ ಯಾರೋ ಹನಿಮೂನಿಗೆ ಕರ್ಕೊಂಡು ಹೋಗಿ ಗಂಡನ್ನ ಅಲ್ಲೇ ಎಗರ್ಸ್ಯಾಳಂತ್ರಿ, ಅವನ್ನ ಅದು ಹೊಯ್ಕೋತ್ ಹೋಗ್ಲಿರಿ. ಆಕಿ ಹೆಂಗ ತಲೆ ಓಡಿಸಿರ್ಬೇಕ್ರಿ? ಇನ್ನೊಬ್ಬಾಕಿ ಗಂಡನ್ನ ಸಾಯಿ ಹೊಡೆದು ಬ್ಯಾರಲ್ದಾಗ ತುಂಬಿ ಮೆತ್ತ ಮ್ಯಾಗ ಸಿಮೆಂಟ್ ಪ್ಯಾಕ್ ಮಾಡಾಳಂತ್ರಿ. ಅದು ಹೊಯ್ಕೋತ್ ಹೋಗ್ಲಿರಿ. ಹಾಡ್ ಹಗಲೆ ಮಂದಿ ಮುಂದ ಗಂಡನ ಸಾಯಿ ಹೊಡ್ಯಾಕತ್ ಬಿಟ್ಟಾರ್ರಿ. ಒಬ್ಬಾಕಿ ಬ್ರಿಡ್ಜ್ ಮ್ಯಾಗ ಹೊಂಟಿದ್ರ, ಮಾಮ ಇಲ್ಲಿ ಬ್ರಿಡ್ಜ್ ಮ್ಯಾಗ ನಿಂದ್ರು ಫೋಟೋ ತೆಗಿತೀನಿ ನಿಂದ ಅಂತ ಹೇಳಿ ನಿಂದರ್ಸಿ ಫೋಟೋ ತೆಗಿಯೋ ನೆವನ ಮಾಡಿ ಇವಾಗ ದುಗ್ಸಾಳಂತ್ರಿ. ಅವ್ರಿಗೆ ಇವೆಲ್ಲ ಹೆಂಗ ಹೊಳಿತಿರ್ಬೇಕ್ರಿ? ಈ ತರ ಸಾಯಿ ಹೊಡಿಬೇಕು ಗಂಡನ ಅಂತ ಏನ ಪ್ಲಾನ್ ಹಾಕೊಂಡಿರ್ತಾರ ಏನ್ರಿ? ಏನು ವಿಚಾರ ಮಾಡ್ತಾರ್ರಿ ಅವ್ರು? ಈ ತರ ನಡ್ಯಾಕತ್ತಾವ್ರಿ ಘಟನೆಗಳು. ನಾವ್ನ ಮನ್ಯಾಗ ನೋಡಿದ್ರ ಮದ್ವಿ ಆಗು. ಮದ್ವಿ ಏನ್ರಿ ಇವತ್ತಾಗ ನಾಳೆ ಹಡದ್ ಬಿಡ್ತೀವಿ. ನನಗ ಅದು ಚಿಂತೆ ಇಲ್ಲ, ಮದ್ವಿ ಮ್ಯಾಗ ಏನ ಡೌಟ್ ಇಲ್ಲ, ಮದ್ವಿ ಆಗಾಕಿ ಮ್ಯಾಗ ಡೌಟ್ ನನಗ. ಎಲ್ರು ಹಂಗಿರೋದಿಲ್ಲ ಸುಳೆ ಮಗನ, ನೀ ಏನೇನೋ ಮಾತಾಡಕ್ ಹೋಗ್ಬೇಡ ಅಂತ ನೀವ್ ಹೇಳಾಕತ್ತಿರ್ಬೇಕ್ರಿ. ಎಲ್ರು ಹಂಗಿರೋದಿಲ್ಲ ನನಗೂ ಗೊತ್ತೈತ್ರಿ. ಆದ್ರ ನಾ ಮದ್ವಿ ಆದಾಕಿನ ಹಂಗಿದ್ರ ಯಾರ ಮುಂದ್ ಹೇಳ್ಬೇಕ್ರಿ? ನಾನು ನಿಮ್ ಮುಂದ್ ಹೇಳಾಕ್ ಬಂದಂದ್ರ ನಮ್ದ 108 ಅದು, ನಿಮ್ದೆಲ್ಲಿ ಮಾಡ್ಕೊಂಡ್ ಕುಂದಿರ್ಲಿ ಅಂತ ಬೈದು ಬಿಡ್ತೀರಿ. ಇನ್ನು ಮನೆಯವ್ರ ಮುಂದೆ ಹೇಳಿದ್ರ ಮದ್ವಿ ಮಾಡ್ಕೊಂಡಿಲ್ಲಪ್ಪ ಅನುಭವಿಸು ಅಂತ ಅವರು ಬೈದು ಬಿಡ್ತಾರ. ಇನ್ನು ದೋಸ್ತರ ಮುಂದೆ ಹೇಳಿದ್ರ ಅವ್ರ ಕಿವ್ಯಾಗ ತಗೊಳಲ್ಲ. ಹಂಗಂತಂದ್ರ ನಾವ್ ಹೆಂಗ ಮದ್ವಿ ಆಗ್ಬೇಕ್ರಿ? ನಮಗ್ ಹೆಂಗ ಇಂಟ್ರೆಸ್ಟ್ ಹುಟ್ಟತ್ರಿ ಮದ್ವಿ ಮ್ಯಾಗ? ನನಗಂತರೂ ಸಾಕಾಗ್ಬಿಟ್ಟೈತ್ರಿ ಈ ಮಾತನ್ನ ಕೇಳಿ. ಮದ್ವಿ ಆಗು ಅನ್ನೋ ಮಾತು ಕೇಳಿ ನನಗೂ ಸಾಕಾಗ್ಬಿಟ್ಟೈತ್ರಿ. ಇವೆಲ್ಲಾ ಘಟನೆಗಳು ಮನೆ ಮಂದಿ ಗೊತ್ತಿರಲ್ಲ. ಅವನು ಹುಸುಳ ಮಕ್ಕಳು 1947 ತಲಿ ಮಾಡೆಲ್ ಇದ್ದಂಗ ಇರ್ತಾವ್ರಿ. ತಲಿ ಏನ್ ಅಪ್ಡೇಟ್ ಆಗಿರಲ್ಲ ನನ್ನ ಮಕ್ಕಳದು. ನಮಗ ಬೆನ್ ಹತ್ತು ಬಿಟ್ಟಿರ್ತಾರ. ಇನ್ನು ಈ ಮದ್ವಿ ಆಗೋ ವಿಷಯನ ದೋಸ್ತರ ಮುಂದೆ ಪ್ರಸ್ತಾಪ ಮಾಡ್ರಿ ನೀವು. ಆ ಸುಳೆ ಮಕ್ಕಳು ಏನಂತಾರ ಗೊತ್ತೇನ್ರಿ? ಚಲೋ ತಗಲೆ ಮದ್ವಿ ಆಗ, ನಮಗೂ ಸ್ವಲ್ಪ ಅನುಕೂಲ ಆಗತ್ತಂತಾರ್ರಿ. ಅದು ಬಿಡ್ರಿ, ಇನ್ನೊಂದಿಷ್ಟು ಮಂದಿ ಏನ್ ಹೇಳ್ತಾರ ಗೊತ್ತೇನ? ಸರಿ ತಗಲೆ ಇನ್ನೊಂದ್ 3 ತಿಂಗಳದಾಗ ನೀನು ನ್ಯೂಸ್ ಚಾನಲ್ದಾಗ ಬರ್ತೀನಿ ನೀನು ಅಂತ ಅಂಜಿಸ್ತಾರ್ರಿ. ಅವ್ರು ಹೇಳೋದು ಕರೆಕ್ಟ್ ಐತ್ರಿ. ಅವನ ಹಿಂದಕ್ಕೆ ಎಷ್ಟು ಚಂದ್ರಿ ಮದ್ವಿ ಆದ ಕೂಡಲೇ ಹೇಳ್ತಿ ಗಂಡಗ
ಪ್ರೀತಿ ಮಾಡ್ತಿದ್ಲು, ಈಗ ಕೊಲೆ ಮಾಡಾಕತ್ ಬಿಟ್ಟಾಳ್ರಿ. ಹಿಂದಕ್ಕೆ ಮದುವೆ ಆದ್ಕೊಳ್ಳೆ ಒಳ್ಳೆ ಒಳ್ಳೆ ಸಂಬಂಧಗಳು ಹುಟ್ಕೋತಿದ್ವು, ಈಗ ಅಕ್ರಮ ಸಂಬಂಧಗಳು ಹುಟ್ಕೊಳಕತ್ತಾವು. ಹಿಂದಕ್ಕ ಹುಡುಗಿ ಕೇಳ್ತಿದ್ರು, ಏನವ್ವ ಈ ಹುಡುಗ ನಿನಗ್ ಓಕೆನಾ, ಈ ಮದುವೆ ನಿನಗ್ ಇಷ್ಟಾನ ಅಂತ ಕೇಳಿದ್ರ ಆ ಹುಡುಗಿ ಏನ್ ಹೇಳ್ತಿದ್ರಿ, ಇಲ್ರಿ ನಮ್ ಮನೆಯವ್ರ ಇಷ್ಟಾನ ನನಗಿಷ್ಟಾರಿ ಅಂತ ಹೇಳ್ತಿದ್ರು. ಈಗೇನ್ ಹುಡುಗಿಯರು ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ತಾವ ಕೇಳ್ತಾವ್ರಿ. ಹಿಂದಕ್ಕೆಲ್ಲ ಗಂಡ ಹೆಂಡತಿ ಲವರ್ಸ್ ಗಳ ಬಿಹೇವ್ ಮಾಡ್ತಿದ್ರು, ಈಗ ಡಿವೋರ್ಸ್ ಆಗೋ ಹಂಗ್ ಬಿಹೇವ್ ಮಾಡಾಕತ್ತಾರ. ಹಿಂದಕ್ಕೆಲ್ಲ ರೀ ಇಷ್ಟಿದ್ದಾಗ ನಾವ್ ಎಷ್ಟ್ ಚಂದ ಹಾಡ ಆಡ್ತಿದ್ವಿ, ನನ್ನ ಉಡುಪು ನಿನ್ನದು ನಿನ್ನ ಉಡುಪು ನನ್ನದು. ಈಗ ನನ್ನ ಹೇಳ್ತಿ ನಿನ್ನದು ನಿನ್ನ ಹೇಳ್ತಿ ನನ್ನದು ಅನ್ನೋ ಸಾಂಗ್ ಹಾಳಾಕತ್ಬಿಟ್ಟಾರ. ಅದು ನೆನಪ ಬರ್ದ್ಬಿಡ್ತ್ರಿ ನಮಗ. ಹಿಂಗಾಗ್ಬಿಟ್ಟೈತ್ರಿ, ಹಿಂಗಾಗ್ಬಿಟ್ಟೈತಿ ಈಗ ಸಮಾಜ. ಇವೆಲ್ಲ ಈ ತರ ಮ್ಯಾಟ್ರ್ಗಳನ್ನ ನಾವು ನೋಡ್ತಿದ್ರ ಕೇಳ್ತಿದ್ರ ನಮಗ ಮದ್ವಿ ಆಗ್ಬೇಕನ್ನೋ ಕ್ಯೂರಿಯಾಸಿಟಿ ಹೆಂಗ್ ಬಿಟ್ಟತ್ರಿ, ಅಂಜಿಕೆ ಬರುತ್ತಿಲ್ರಿ. ಮದ್ವಿ ಅಂದ್ರ ಅಂಜಿಕೆ ಬರುತ್ತಿಲ್ರಿ. ನಾವುನ ಹೌದ್ರಿ, ಮನೆಯವ್ರ ಮಾತ್ ಕೇಳಿ ನಾವು ಮದ್ವಿ ಆಗ್ತೀವಿ. ಮದ್ವಿ ಅನ್ನೋ ಬ್ಯಾಂಕ್ದಾಗ ಹೆಂಡತಿ ಅನ್ನೋ ಅಕೌಂಟ್ ನ ಓಪನ್ ಮಾಡ್ತೀವಿ. ಅದ್ರಾಗ ನಮ್ಮನ್ನ ಬಿಟ್ಟು ಇನ್ನೊಬ್ಬ ಬಂದು ಕ್ಯಾಶ್ ತೆಗೆದು ಹಾಕೋದ್ರ ಮಾಡಿದ್ರ ಯಾರ ಮುಂದೆ ಹೇಳುಮ ಆ ನೋವನ್ನ, ಆ ಸಂಗತಿನ, ಆ ವಿಷಯನ ಯಾರ ಮುಂದೆ ಹೇಳ್ಬೇಕು, ಯಾರ ಮುಂದೆ ಹೇಳ್ಬೇಕು ನೀವ ಹೇಳ್ರಿ. ನಾವನ ಈಗ ಹೆಂಗ ಆಗ್ಬಿಟ್ಟಾವಂದ್ರ ಮನಿ ಕೂಳ್ತಿಂದ ಮನಿ ಚಾಕ್ರಿ ಮಾಡ್ರು ಅಂದ್ರ ಮನಿ ಕೂಳ್ತಿಂದ ಮಿಂಡಗಾರ್ ಚಾಕ್ರಿ ಮಾಡೋರ ಬಾಳ ಮಂದಿ ಆಗ್ಬಿಟ್ಟಾರ. ಹೌದ್ರಿ, ನಾವು ಮನೆಯವ್ರಿಗೆ ಮದ್ವಿ ಮಾಡಿಸ್ರೋ ಅಂತ ಕೇಳಿರಂಗಿಲ್ಲ, ಹುಡುಗಿ ಹುಡುಕ್ರೋ ಅಂತ ಕೇಳಿರಂಗಿಲ್ಲ. ಇವ್ರ ನಿಂತ ಹುಡುಗಿ ಹುಡುಕ್ತಾರ, ಇವ್ರ ನಿಂತ ಮದ್ವಿ ಮಾಡಿಸ್ತಾರ, ಇವ್ರ ನಿಂತ ಮದ್ವಿ ಹಂದ್ರ ಬಡಿಸ್ತಾರ, ಇವ್ರ ನಿಂತ ಮದ್ವಿ ಕಾಳ್ ಚಾಪಿಸ್ತಾರ, ಇವ್ರ ನಿಂತ ತಾಳಿ ಕಟ್ಟಿಸ್ತಾರ, ಇವ್ರ ನಿಂತ ಅಕ್ಕಿ ಕಾಳು ಹಾಕಿಸ್ತಾರ, ಎಲ್ಲ ಇವ್ರ ಮಾಡ್ತಾರ. ನಾಳಿಗೆ ಮದ್ವಿ ಆದಾಕಿ ಮನ್ಯಾಗ ಬಂದ ಕನ್ಯಾ 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 ಮಾಡಿದ್ರ ತಪ್ಪ ಯಾರ ಮ್ಯಾಲ ಹೊರಸ್ತಾರ? ನಮ್ಯಾಗ ಅಲ್ರಿ. ಯಾಕ ನಮ್ಯಾಗ ಯಾಕಂತ ಎಲ್ಲ ಇವ್ರ ಮಾಡಿರ್ತಾರ, ನಮ್ಯಾಗ ಯಾಕೆ ಹೊರಸ್ತಾರ ಇವ್ರು? ಅದಕ್ಕ ಹೇಳಕತ್ತೀನ್ರಿ, ಇನ್ನು ಯಾರ್ಯಾರ ಮದುವೆ ಆಗಿಲ್ಲ ಅವ್ರ ವಿಚಾರ ಮಾಡಿ ಮದುವೆ ಆಗ್ರಿ. ಆದವ್ರಂತ್ರು ಬಿಡ್ರಿ, ಅವ್ರ ಎಡವ್ಯಾರ, ಅವ್ರ ಏನಾದ್ರು ಮಾಡ್ಯಾರ ಅವ್ರು ಹೋಗ್ಲಿ. ಆದ್ರೆ ಇನ್ನ ಆಗೋವ್ರಿಗೆ ಹೇಳಾಕತ್ತೀನಿ, ಸ್ವಲ್ಪ ವಿಚಾರ ಮಾಡ್ರಿ. ಮನುಷ್ಯ ಆದವ 100 ಸಲ ವಿಚಾರ ಮಾಡ್ಬೇಕ್ರಿ, ಹೊಸದೇನಾದ್ರು ಹುಟ್ಟತ್ತ. ನೀವು 4 ಮಂದಿ ಮಾತ್ ಕೇಳಿ ಪಟಕ್ಕನ ಎಡವಿದೆ ಅಂದ್ರ ಬೀಳಲೇಬೇಕು. ಮನುಷ್ಯ ಆದವ ಅನಿವಾರ್ಯ, ಅದು ಬೀಳಲೇಬೇಕು. ಎಡವ್ಯಾನಂತಂದ್ರ ಬೀಳಲೇಬೇಕವ. ಅವ ಏನ್ ಮಾಡಕ್ ಆಗಲ್ಲ, ಬಂದು ಎಬ್ಬಿಸ್ಬೋದು ವಿನಃ ಬಿದ್ದಿರ್ತಾನವ. ಅದಕ್ಕ 100 ಸಲ ವಿಚಾರ ಮಾಡಿ ಮದುವೆ ಆಗ್ಬೇಕ ಬ್ಯಾಡ ಅನ್ನೋದು ವಿಚಾರ ಮಾಡ್ರಿ. ನೀವು ಕುಂತ ಡಿಸ್ಕಷನ್ ಮಾಡ್ರಿ, ಅವಾಗ ನಿಮಗೆ ಗೊತ್ತಾಗತ್ತ. ಸುಮ್ನೆ ಏನೇನೋ ಆಗಾಕ್ ಹೋಗ್ಬೇಡ್ರಿ. ಮತ್ತ ಯಾರ್ಯಾರ ಮದುವೆ ಆಗಿಲ್ಲಲ್ಲ ಅವರಿಗೂ ಈ ವಿಡಿಯೋ ಶೇರ್ ಮಾಡ್ರಿ, ಆದವ್ರಿಗೂ ಶೇರ್ ಮಾಡ್ರಿ. ಅದಕ್ಕ ಹೇಳಾಕತ್ತೇನ್ರಿ. ನಮಸ್ಕಾರ ರೀ ಮಾಲಕರ, ಬರ್ತೀನ್ರಿ. ನಮಸ್ಕಾರ ರೀ.